ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವ್ರ ಪರಗೆ. ತಾವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಮೊನ್ನೆ ಆಯಿತು ಉಪಚುನಾವಣೆಯಲ್ಲಿ ಬಂದು ಏನೇನು ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದವರು, ನಾನು ಹೇಳೋಕ್ಕೆ ಹೋಗಲ್ಲ. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಸಾಧನೆ ಯಾವತ್ತನ ತೋರಿಸೋರ ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಯಾವತ್ತೂ ಅವ್ರು ಸಾಧನೆ ತೋರಿಸಿಲ್ಲ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನು ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು. ದಯಮಾಡಿ ಇದೇ ಥರದ ಅವ್ರು ಕಾಣಬಾರ್ದು. ಭಾಳ ಜನ ಅಲ್ಪಸಂಖ್ಯಾತರು ಇಲ್ಲಿ ಕೂತಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಡಿರೋದು. BJP ಬರೇ ಜಾತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ನಮ್ಮ ಅನುಪೂರ್ಣ ತುಕಾರಾಮ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲ ಕೈ ಜೋಡಿಸಿ ಇನ್ನೊಂದು ಬಾರಿ ನಮಸ್ಕಾರನ ಮಾಡಿ, ಆಮೇಲೆ ಮೊನ್ನೆ ನಮಗೆಲ್ಲ ಆಗಬೇಕಾದಾಗಿತ್ತು, ಘಟನೆ ಆಗಿದೆ ವಿಮ್ಸಲ್ಲಿ, ತಮಗೆಲ್ಲ ಗೊತ್ತೇ ಇದಿರದ. ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದ್ರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತೊಗೊಂಡು ಹೋಗ್ತಾ ಇದ್ದೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮುಸ್ಲಿಂ ಆಗಿದ್ದೀನಿ, ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್. ನಾನು DK ಶಿವಕುಮಾರ್ ಸಾಹೇಬ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತೀನಿ ನಾನು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ನಾವು ಯಾವತ್ತಿದ್ರೂ ನಿಮ್ಮ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.